ನಮಸ್ಕಾರ ಎಲ್ಲರೂ ಇವತ್ತು ನಮಸ್ಕಾರ ಸ್ನೇಹಿತರೆ, ನಾನು ಆನಂದ್ ಶಾಪುರ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಿರ್ಮಲಾ ಬಿಜಾಪುರ್ ಮೇಡಮ್ ಅವರು ಬಂದಿದ್ದಾರೆ, ಅದೇ ರೀತಿ ಬಾಳು ಪವಾರ್ ಸರ್ ಬಂದಿದ್ದಾರೆ, ವೈಶಾಲಿ ಮೇಡಮ್ ಅವರು ಇದ್ದಾರೆ, ಅದೇ ರೀತಿ ಎಲ್ಲಾ ಕಲಾವಿದರು ಕುಡಿದ್ದೇವೆ. ಸ್ನೇಹಿತರೆ, ಇವತ್ತು ಹೊಸ ವರ್ಷ ಆಚರಣೆ ಮಾಡೋ ಸಲುವಾಗಿ ತಮ್ಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸ್ನೇಹಿತರೆ, ಮೇಡಮ್ ಅವ್ರು ತಾವಂದಾರು ಮಾತಾಡ್ತಾರೆ. ಹೌದು, ಹೊಸ ವರ್ಷದ ಜೊತೆ ಇವತ್ತು ಇನ್ನೊಂದು ವಿಶೇಷತೆ ಐತಿ. ಏನಂದ್ರ ದಾನಮ್ಮ ಇಂಡಿ ಅವ್ರದ್ದು ಇವತ್ತು ಹುಟ್ಟದ ಹಬ್ಬ, ಅದು ಸೆಲೆಬ್ರೇಟ್ ಮಾಡಕ್ಕೂ ನಾವ್ ಇಲ್ಲಿ ಬಂದಿವಿ. ದಾನಮ್ಮ, ಹ್ಯಾಪಿ ಬರ್ತ್ಡೇ. ಶುಭಾಶಯಗಳು ಎಲ್ಲರಿಗೂ. ಎಲ್ಲರೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ಆನಂದ್ ಶಾಪುರ್ ಅವರು ನಾವು ಒಂದ್ ವರ್ಷದಿಂದ ಫ್ರೆಂಡ್ಸ್ ಇದೀವಿ. ಬಟ್ ಏನಂದ್ರೆ ಬರೀ ಕಾಂಟ್ಯಾಕ್ಟ್ನಾಗ ಇದೀವಿ. ಇವತ್ತ ಫಸ್ಟ್ ಟೈಮ್ ಅವ್ರು ನನಗೆ ಭೇಟಿಗಾರ, ನಾ ಅವ್ರಿಗೆ ಭೇಟಿಯಾಗೀನಿ. ಇವತ್ತೇನು ವಿಶೇಷ ಅಂದ್ರೆ ಹೊಸ ವರ್ಷ ಜೊತೆಗಿನ ನಮ್ಮ ಪ್ರೀತಿ ತಂಗಿ ದಾನಮ್ಮದ ಒಂದು ಹುಟ್ಟುಹಬ್ಬ ಇತ್ತು, ಅದಕ್ಕೆ ಎಲ್ಲರೂ ಸೇರಿವಿ. ನನ್ನ ತಂಗಿ ಅಷ್ಟೇ ಅಲ್ಲ, ನನ್ನ ಪಾಲಿನ ಒಂದು ಏನು ಅಂತಾರಲ್ಲ, ದೇವತೆ ಅಂತಾರಲ್ಲ ಆತರ. ಯಾಕಂದ್ರ ನನ್ನ ತಂಗಿ ಭಾಳ ಒಳ್ಳೆಕಿ, ಎಲ್ಲರಿಗೂ ಕಷ್ಟ ಬರ್ತೈತಿ. ನನ್ನ ತಂಗಿ ಹಂಗಂದ್ರ ನಾವೇನೋ ಅಂತ ಅಂದ್ರು, ಕೆಲವು ಜನ ನೋಡಿನಿ ಒಂದ್ ಮಾತಂದ್ರೆ ಸಿಟಿಗೆ ಒಂದ್ ವರ್ಷ ಮಾತಾಡ್ಬಿಡ್ತಾರೆ. ನನ್ನ ತಂಗಿ ನಾ ದುನಿಯಾ ಮಾತೇರಿನು ಇಲ್ವಾ ತಂಗಿ, ನನ್ ಹಿಂಗ ಆಯ್ತು ಬಾ ಅಂತೇಳಿ ಕಾಲ್ ಬೋತ್ಮ ಅಂದ್ರೆ ಆಕಿ ಕ್ಷಮಿಸು ಅಂತದ ಆಕಿ ತಾಕತ್ತೈತಿ. ಯಾಕಂದ್ರೆ ತಂಗಿಗೆ ಅವಾಗ ಕಾಲ್ ಬೆಳೆದವ್ರು ಈ ಜಗತ್ತಾಗ ಯಾರು ಇಲ್ಲ. ಅದಕ್ಕ ನನ್ನ ತಂಗಿ ನಾ ಕಾಲ್ ಬದಕ್ಕೆ ಏನತ್ತಪ್ಪ ಆಕಿ ಸಾರಿ ತಂಗಿ ಅಂತಂದ್ರೆ ಕ್ಷಮಿಸ್ತಾಳ. ಇಂಥ ತಂಗಿ ಇರುವಂತ ತಾಕತ್ತ ಈ ಜಗತ್ತಾಗ ಯಾರು ಇಲ್ಲ. ಅಂತ ನನ್ನ ತಂಗಿ ನನ್ನ ಕಾಣಲ್ಲ, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದ್ರೆ ಆಕಿ ನಾ ದುನಿಯಾ ಮಾತಾಡಿರ್ಬೋದು. ಇವತ್ತು ಆಕಿ ಬರ್ತ್ಡೇ ಐತಿ, ಆಕಿ ಬರ್ತ್ಡೇ ನಾವು ಎಂಜಾಯ್ ಮಾಡಕ್ಕೆ ಇವತ್ತು ಎಷ್ಟೇ ಬಿಜಿ ಇದ್ರು ಕೂಡ ಬಂದಿದೀವಿ. ನನಗೆ ಯಾಕಂದ್ರೆ ತಂಗಿ ಅಂತೂ ಯಾರು ಇಲ್ಲ, ನಾವು 3 ಮಂದಿ ಅಂತರ ಮಾಡಿದೀವಿ. ನನ್ನ ಕಾಸ ತಂಗಿ ಅಂತ ನಾ ಹೇಳಕ್ ನಾ ಹೆಮ್ಮೆ ಪಡ್ತೀನಿ ಇವತ್ತು. ಯಾಕಂದ್ರೆ ನನ್ನ ತಂಗಿಗಳು ಯಾರು ಇಲ್ಲ. ನನ್ನ ಮುದಿನ ತಂಗಿ ಅಂದ್ರೆ ದಾನಮ್ಮ. ಅಲ್ಲೂ ಬರತ್ತೆ ನಮ್ಗೆ ನಿಜವಾಗ್ಲೂ ಹ್ಯಾಪಿ ಬರ್ತ್ಡೇ, ವಿಶ್ ಆಲ್ ದ ಬೆಸ್ಟ್. ನೀವು ಏನೇನು ಜೀವನದಾಗ ಬಯಸ್ತಿರಲ್ಲ 2025 26 ಅಂಟ್ಲಿ ಎಲ್ಲ 26ಕ್ಕೆ ಈ ವರ್ಷ ಎಲ್ಲ ಪೂರೈಸ್ಲಿ. ಅದೇ ರೀತಿ ವೈಶಾಲಿ ಮೇಡಮ್ ತಾವೊಂದೆರಡು ಮಾತಾಡ್ರಿ. ಯಾರು ಕಲಾವಿದ್ರು ಮತ್ತೆ ಇನ್ನೊಂದೆರಡು ಮಾತಾಡ್ರಿ. ಬರ್ರಿ ಸರ್, ತಾವೊಂದೆರಡು ಮಾತಾಡ್ರಿ, ಹೇಳ್ರಿ. ಎಲ್ರಿಗೂ ನಮಸ್ಕಾರ ರೀ. ಇವತ್ತಿನ ದಿನ ಇಲ್ಲಿ ಎಲ್ಲರೂ ಕೂಡಿದ್ರು, ಎಲ್ಲ ಚಿಕ್ಕ ಚಿಕ್ಕ ಕಲಾವಿದರು ಹೋಗಿ ಈಗ ದೊಡ್ಡವರು ಅದಾರ. ನಾವು ಈಗ ಹೊಸದಾಗಿ ಬಂದೇವಿ, ಹೊಸ ಕಲಾವಿದರು. ಇಲ್ಲಿ ಎಲ್ಲಾರು ಯೂಟ್ಯೂಬರ ಹೊಸಬ್ರ ಹಳಿಬ್ರ ಯಾರು ಇಲ್ಲ. ಇವತ್ತೊಂದು ವಿಡಿಯೋ ಮಾಡಿ ಹಾಕ್ಬೇಕಾರೆ ಅದಕ್ಕೂ ತಾಕತ್ತ ದಮ್ ಅನ್ನೋದು ಬೇಕು. ಇಲ್ಲಿ ಯಾರು ವಿಡಿಯೋ ಹಾಕ್ತಾರಲ್ಲ ಆ ಜನ ಏನ್ ಇಷ್ಟಪಡ್ತಾರ ಅವರು ಹೊಸಬ್ರು. ಇಲ್ಲಿ ಯಾರು ಹೊಸಬ್ರಲ್ಲ, ಎಲ್ಲಾ ಕಲಾವಿದ್ರು ಒಂದ ಇಲ್ಲಿ. ಆದ್ರೆ ಇನ್ನೊಂದೇನಂದ್ರೆ ನೀವು ಪ್ರಯತ್ನ ಮಾಡಕತ್ತಿರಲ್ಲ, ಅದಕ್ಕಿಂತ ಹೆಚ್ಚಿಂದ ಯಾವ್ದು ಅಲ್ಲ ಅಂತೀವಿ. ನಮ್ ಸಹೋದರರು ಹೇಳ್ದಂಗ ಇವತ್ತಿನ ದಿನ ಇಲ್ಲಿ ನಾವು ಹೊಸ ವರ್ಷದ ಆಚರಣೆ ಹಾಗೂ ನಮ್ ಸಿಸ್ಟರ್ ಅವ್ರದ್ದು ಒಬ್ಬರದು ಜನ್ಮ ದಿನಾಚರಣೆ ಆಚರಣೆ ಮಾಡಕ್ಕೆ ಇಲ್ಲಿ ಎಲ್ಲರೂ ಕೂಡೇವಿ. ಅದೇ ರೀತಿ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ತಮಗೂ ಕೂಡ ಈ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದೇನೆ. ಎಲ್ಲರೂ ದೇವರು ಒಳ್ಳೇದು ಮಾಡೋದು ನನ್ನ ಮಾತನ್ನು ಮುಗಿಸ್ತೀನಿ. ಓಕೆ, ಇವಾಗ ಬರ್ತ್ಡೇ ಗರ್ಲ್ ಒಂದೆರಡು ಮಾತು ಮಾತಾಡ್ರಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಏನ್ ಹೇಳಕ್ ಹೋಗ್ಬೇಕಂದ್ರಪ್ಪ, ಏನೇನೋ ಕಷ್ಟಗಳು ಬಂದಾವ ಜೀವನದಾಗ. ನಾನು ಇವತ್ತಿನಟ್ಟು ಸಂತೋಷ ಯಾವಾಗ ಭೀ ಆಗಿಲ್ಲ. ಹಂಗ ಆ ಸಂತೋಷ ಕಾರಣ ನಮ್ ಬಾವಣ್ಣ ಆಗ ನಮ್ ನಿರ್ಮಲ ಕಷ್ಟ. ಫ್ರೆಂಡ್ಸ್, ಇವತ್ತು ದಾನಮ್ ಯಾರಿಲ್ಲ ಅಂದ್ರು ನಾನು ನಿರ್ಮಲ ಸಾಯಿ ಮಠ ಇರ್ತೀವಿ. ಇದು ಸತ್ಯವನ್ನು ಹೇಳಾಕತ್ತೀನಿ ನಾನು. ದಾನಮ್ಮ ನೀ ಅಳ್ಬೇಡ, ಏನ ನೀ ಹೇಳಕ್ ಹೋಗ್ಬೇಡ. ಇವತ್ತು ಬರ್ತೈತಿ, ಖುಷಿ ಖುಷಿಯಾಗಿ ಇರ್ಬೇಕು, ನಕ್ಕೋತ ಇರ್ಬೇಕು ಅಷ್ಟೇ. ಎಲ್ಲ ಖುಷಿಯಾರ ಭಾಳ ಆಗೈತಿ. ಹಂಗ ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರ ನಮ್ಮ ಮಮ್ಮಿ ಆದಂತ ರುಕ್ಮಿಣಿ ಆಂಟಿ, ಹಂಗ ಆರ್ಸಂಗ ಕಮಲಾ ಆಂಟಿ, ಹಂಗ ನಮ್ಮ ವೈಶಾಲಿ ಅಕ್ಕ ಎಲ್ಲರೂ ಬಂದು ನನ್ಕಿಂತ ಹೆಚ್ಚು ಅವರು ಖುಷಿ ಆಗ್ಯಾರ. ಅದೇ ನಮ್ಗೊಂದು ದೊಡ್ಡ ಖುಷಿ. ನಮಸ್ಕಾರ. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ದಾನಮ್ಮ. ಇಷ್ಟೆಲ್ಲ ಜನ ಅವ್ರು
ಅದು ಪುಕ್ಕತ್ತಲ್ಲಿ Action! ನೋಡಿ ಇಲ್ಲಿ ನೋಡು ನಡು ಓಡಾಡ್ಬೇಡ್ರಿ. ಇರ್ಲಿ ಇರ್ಲಿ Happy birthday.
ಅಣ್ಣ ಚಲೋ ಅಣ್ಣ ನಿಂದ್ರು ಬಿಡಿ ಓಪನ್ ಓಕೆ ಕಟ್ ಮಾಡಿ ಅಷ್ಟೇ cut. ಎಲ್ಲರೂ ತೋರಿಸ್ಕೊಡ್ಬೋದು